ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಎಲೆಕೋಸಲ್ಲಿ ತುರಿದು ಒಂದು ಡಿಫ್ರೆಂಟಾಗಿ ನಾನು ಗೋಬಿ ಮಾಡಿದ್ದೀನಿ. ಗೀತಾ ಚಾನಲ್ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಾನು ಎಲೆಕೋಸನ್ನ ತುರಿದು ಇಟ್ಕೊಂಡಿದ್ದೀನಿ. ಫುಲ್ಲು ಒಂದು ಎಲೆಕೋಸು ತೊಗೊಂಡಿದ್ದೀನಿ. ಅದನ್ನು 2-3 ಸರಿ ನಾನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ. ಕಾಲು ಬೋಲು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಅರ್ಧ ಬೋಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತೀನಿ. ಇದು ಕಲ್ಲರ್ ಹಾಕಿಲ್ಲ ಅಂದರೆ ನಮಗೆ ಗೋಬಿ ಥರ ಕಾಣಲ್ಲ, ಹಾಗಾಗಿ ನಮ್ಮನೇಲೆ ನಾವು ಕೇಸರಿ ಬಾತ್ಗೆಲ್ಲ ಹಾಕುವಂಥ ಕಲ್ಲರ್ನ ನಾನು ಇಟ್ಕೊಂಡಿದ್ದೀನಿ, ಹಾಗಾಗಿ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಲರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ಕಲಿಸ್ಕೊಳ್ಳೋಣ. ನೋಡಿ, ಇದನ್ನು ಗಟ್ಟಿಯಾಗಿ ಕಲಿಸ್ಕೊಬೇಕಾದ್ರೆ ಒಂದು ಹದದಲ್ಲಿ. ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ಳಲ್ವಾ, ಅದಕ್ಕಿನ್ನ ಸ್ವಲ್ಪ ತೆಳ್ಳೆ ಕಲಿಸ್ಕೊಬೇಕು. ಅತಿ ತೆಳ್ಳೆನೂ ಬೇಡ, ಗಟ್ಟಿನೂ ಬೇಡ, ಮೀಡಿಯಮ್. ನೋಡಿ, ಈ ನೀರಿನಂಶ ನಾವು ತೊಳೆದಿದ್ವಲ್ಲ, ಹಾಗಾಗಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ನೋಡಿ, ರೆಡಿಯಾಗಿದೆ. ಈ ಅದಕ್ಕಿರಬೇಕು. ತುರಿದು ಇಟ್ಕೊಂಡಿರೋದ್ರಿಂದ ಇದೇ ಒಂದು ಡಿಫ್ರೆಂಟಾಗಿದೆ, ನೋಡೋಕ್ಕೊಂದು ಲುಕ್ ಇದೆ. ಇವಾಗ ಯಾವ ರೀತಿ ಹಾಕೋದು ನೋಡೋಣ ಬನ್ನಿ. ಕರಿಯೋಣ ಎಣ್ಣೆಲಿ. ನೋಡಿ, ಈ ಥರ ಉಂಡೆ ಮಾಡ್ಕೋಬೋದು. ಈ ಥರ ಉಂಡೆ ಮಾಡಿ ಹಾಕ್ಕೊಂಡ್ರೆ ಅದೊಂದು ಗೋಬಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಗರಿಗರಿಯಾಗೂ ಬಂದಿದೆ. ಇದನ್ನು ಹಾಗೆ ಕೂಡ ನಾವು ರೋಸ್ಟ್ ಮಾಡಿದಂತೆ ತಿನ್ಬೋದು. ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.